ಸಮಾಜದಲ್ಲಿ ಹಿರಿಯರು ಅನಿಸಿಕೊಂಡವರೊಬ್ಬರು, ಸಾಹಿತಿಗಳು ಅನಿಸಿಕೊಂಡವರೊಬ್ಬರು ಇಂತಹ ಕಲಾ ತಪಸ್ಸುಗಳ ಕುರಿತಾಗಿ ಕೀಳಭಿರುಚಿಯ ಒಂದು ಮಾತನ್ನು ಮಾತಾಡಿದ್ರು. ಅದು ಹೇಗಾಯ್ತು ಅಂತಂದ್ರೆ, ಆಕಾಶವನ್ನು ನೋಡಿ ಉಗುಳಿದ ಹಾಗಾಯ್ತು, ಸೂರ್ಯನನ್ನು ನೋಡಿ ಉಗುಳಿದ ಹಾಗಾಯ್ತು. ಅವರ ಈ ಮಾದರಿಯಿಂದ ಸಮಾಜದಲ್ಲಿ ಯಾವ ಕಲಾರಸಿಕರು ಕೂಡ ಕಿಂಚಿತ್ತೂ ವಿಚಲಿತರಾಗಿಲ್ಲ. ಅದರ ಬದಲಾಗಿ ನಮ್ಮನ್ನು ಯಾವ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಅಂತ ಹೇಳಿಕೊಂಡು ನೀವು ಕಂಡಿದ್ದೀರಿ. ಹಾಗಾಗಿ ಯಾರು ಕೂಡ ಅಂತಹ ಮಾತಿನ ಕುರಿತಾಗಿ ತಲೆಗೆಡಿಸಿಕೊಳ್ಳಬೇಡಿ. ಎಲ್ಲರೂ ಕೂಡ ನೀವು ಕೊಟ್ಟಿರುವ ನಿಮ್ಮ ಸಾಧನೆ ಏನು, ಸಮಾಜಕ್ಕೆ ನೀವು ಕೊಟ್ಟಿರತಕ್ಕಂತಹ ಕೊಡುಗೆ ಏನು ಅನ್ನೋದನ್ನು ಗಮನಿಸಿ ಇಂತಹ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಕಾಲ್ಮುಟ್ಟಿ ನಮಸ್ಕರಿಸಬೇಕು. ಅಂತಹ ಯೋಗ್ಯತೆಯನ್ನು ಪಡೆದವರು ನೀವು. ಸಮಾಜ ನಿಮ್ಮನ್ನು ಹಾಗೆ ಗೌರವಿಸ್ತಾ ಇದೆ. ನಾವೀಗ ಇಷ್ಟು ಜನ ಕಲಾವಿದರನ್ನು ನಾವಿಲ್ಲಿ ಗುರುತಿಸಿ ಗೌರವ ಸನ್ಮಾನವನ್ನು ಮಾಡುವುದು ಯಾಕೆ ಅಂತ ಹೇಳಿದ್ರೆ, ಅವರು ಪಟ್ಟ ಪರಿಶ್ರಮಗಳು ಏನು, ಅವರು ಮಾಡಿರುವಂತಹ ಜೀವನದ ತ್ಯಾಗ ಏನು. ನಾವು ಕೇವಲ ಯಕ್ಷಗಾನವನ್ನು ನೋಡೋದು ಬರೇ ಮನೋರಂಜನೆಗಾಗಿ ಮಾತ್ರ ಅಲ್ಲ. ರಾಮಾಯಣದಲ್ಲಿ, ಮಹಾಭಾರತದಲ್ಲಿ, ಭಗವದ್ಗೀತೆಯಲ್ಲಿ ಏನು ತತ್ವ ಇದೆ, ಏನು ಧರ್ಮ ಇದೆ ಅಂತ ಹೇಳುವಂಥ ವಿಷಯವನ್ನು ಕಲಿತುಕೊಳ್ಳುವಂತಹ ಸಮಯವಾಗಲಿ ಅಥವಾ ಒಂದು ತಾಳ್ಮೆ ಆಗಲಿ ನಮ್ಮಲ್ಲಿ ಇಲ್ಲ. ಅದನ್ನೆಲ್ಲ, ಆ ಪಾಠವನ್ನು, ತತ್ವವನ್ನು ಜೀವನವಿಡೀ ಮುಡಿಪಾಗಿಟ್ಟುಕೊಂಡು ಕಲಿತು ಹೇಳಿಕೊಡುವಂತಹ ವ್ಯಕ್ತಿಗಳು ಯಾರು? ಇದೇ ಕಲಾವಿದರು, ಕಲಾರಂಗದ ವ್ಯಕ್ತಿಗಳಿಂದ ನಾವು ಪಡೆಕೊಳ್ಳುತ್ತದೆ. ನನ್ನ ಒಂದು ವಿಷಯ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಎಲ್ಲವೂ ದೈವಚಿತ್ತವಾಗಿ ನಡೆಯುವಂಥದ್ದು ಈ ಪ್ರಪಂಚ. ಆ ಪ್ರಪಂಚದಲ್ಲಿ ನಾವೆಲ್ಲ ಒಂದು ಗೊಂಬೆ ಆಟ ಆಡ್ತಾ ಇದ್ದ, ಚದುರಂಗದ ಆಟ ಇದ್ದ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೇವೆ. ಯಕ್ಷಗಾನ ಕಲಾರಂಗ ಅಥವಾ ಅದರ ಸಮೂಹ ಸಂಸ್ಥೆಗಳು ಯಾವುದಿರ್ಬೋದು, ಮುರಳಿ ಕಡೆಕರ್, ಅದು ಕೂಡ ಭಗವಂತನ ಚಿತ್ತ. ಅದ್ಭುತವಾದ ಕೆಲಸ ಇದು. ಹೀಗೆ ಯಕ್ಷಗಾನ ಕಲಾರಂಗ ಇನ್ನಷ್ಟು ಮುಂದೆ ಹೋಗಿ ಭಾರಿ ದೊಡ್ಡ ಪ್ರಮಾಣದ ಕೆಲಸವನ್ನ ಇದು ಸರ್ಕಾರ ಅಥವಾ ಯಾವುದೇ ಬೇರೆ ಜಾತಿಯ ಸಂಸ್ಥೆಗಳಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲದ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಾ ಇರುವಂತಹ ಕಲಾರಂಗವನ್ನು, ಮುರಳಿ ಕಡೆಕಾರ್ ಅವರನ್ನು, ಪ್ರಶಸ್ತಿ ಪುರಸ್ಕೃತರಾದಂತಹ ಎಲ್ಲರನ್ನೂ ನಾನು ಅಭಿನಂದಿಸ್ತಾ ನಿಮಗೆಲ್ಲರಿಗೆ ನಮಸ್ಕಾರ ಹೇಳ್ತೇನೆ, ಶುಭಾಶಯಗಳನ್ನು ಹೇಳ್ತೇನೆ. ನಮಸ್ಕಾರ. ಖಂಡಿತವಾಗಿ ನಮ್ಮ ಮುರಳಿ ಕಡೆಕರ್ ಅವರ ಒಂದು ತಂಡ ಯಕ್ಷಗಾನ ಕಲಾರಂಗ ಒಳ್ಳೆಯ ಕೆಲಸವನ್ನು ಮಾಡಿದೆ. ಅವರಿಗೆ ಸನ್ಮಾನ ಮಾಡಿದ್ದು ಕೂಡ ಬಹಳಷ್ಟು ನನಗೆ ಖುಷಿ ತಂದಿದೆ. ಯಾಕಂದ್ರೆ ಅವರು ಬಹಳಷ್ಟು ನನ್ನ ಒಂದೇನು ಆಕ್ಟಿವಿಟೀಸ್ ಇದೆ ಅದನ್ನ ಅವ್ರಿಗಿಂತ ನಾನು ನೋಡಿ ಕಲ್ತಿದ್ದೇನೆ ಅಂತ ಹೇಳ್ಬೋದು. ಅಷ್ಟು ಫಾಲೋ ಅಪ್ ಇದೆ ಅವ್ರ ಹತ್ರ. ಈಗಾಗಲೇ ವೇದಿಕೆಯಲ್ಲಿ ಬಹಳಷ್ಟು ಜನ ಈ ಕಲಾರಂಗದ ಬಗ್ಗೆ ಉಲ್ಲೇಖವನ್ನು ಮಾಡಿದ್ರು. ಖಂಡಿತವಾಗಿಯೂ ನಮಗೆಲ್ಲರಿಗೆ ಭಾಳ ಹೆಮ್ಮೆ ಅನಿಸಿದೆ. ಯಾಕೆಂದರೆ ಕೇವಲ ಉಡುಪಿ ಮಾತ್ರ ಅಲ್ಲ, ದೇಶದಲ್ಲೇ ಭಾಳ ಅಪರೂಪದ ಒಂದು ಸಂಸ್ಥೆ ಯಾವುದು ಕೇಳಿದರೆ ಯಕ್ಷಗಾನ ಕಲಾರಂಗ. ಯಾಕೆಂದರೆ ಬಹಳಷ್ಟು ಕಲಾವಿದರ ಎಲ್ಲ ಆಗುಹೋಗುಗಳಿಗೆ ಕೇವಲ ಒಂದು ಕಾರ್ಯಕ್ರಮಕ್ಕೆ, ವೇದಿಕೆಗೆ ಸೀಮಿತವಾಗಿರದೆ ಕಲಾವಿದರ ಕುಟುಂಬದ ಬಗ್ಗೆ ಚಿಂತನೆ, ಕಲಾವಿದರ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ, ಅವರ ಮನೆ ಬಗ್ಗೆ ಚಿಂತನೆ ಮಾಡಿ ಒಂದು ಕೆಲಸ ಮಾಡುವಂಥ ಸಂಸ್ಥೆ ನಾನು ನೋಡಿದರೆ ಅದು ಖಂಡಿತವಾಗಿ ಯಕ್ಷಗಾನ ಕಲಾರಂಗ. ಅವರವರ ಸಾಧನೆಗೆ ತಕ್ಕುದಾದಂತಹ ಒಂದು ಸ್ಥಾನಮಾನಗಳು ಸಮಾಜದಿಂದ ಗುರುತಿಸಿ ಕೊಡಮಾಡಲ್ಪಟ್ಟಾಗ ಆ ತನಕದ ಶ್ರಮವನ್ನೆಲ್ಲ ಮರೆಯುವುದಕ್ಕೆ ಸಾಧ್ಯ ಆಗ್ತದೆ ಅಂತ ನನ್ನ ವಿಶ್ವಾಸ. ಅಂತಹ ಒಂದು ಸ್ಥಿತಿಗೆ ಕಾರಣವಾಗುವ ಹಾಗೆ ಕಲಾರಂಗ ಕೇವಲ 10-20 ಮಂದಿ ಕಲಾವಿದರನ್ನು ಕರೆದು ಸನ್ಮಾನ ಮಾಡಿದ್ದಾರೆ ಅನ್ನುವುದೊಂದೇ ಉದ್ದೇಶ ಅಲ್ಲ. ಕೇವಲ ವೇದಿಕೆಯಲ್ಲಿ ಕರೆದು ಅವರನ್ನು ಎತ್ತರದ ಪೀಠದಲ್ಲಿ ಕುಳ್ಳಿರಿಸಿ ಹೆಗಲಿಗೊಂದು ಶಾಲ ಹಾಕಿ ಒಂದು ಫಲಕಪತ್ರ ಕೊಟ್ಟಲಿಗೆ ಮಾತ್ರ ಸನ್ಮಾನವೂ ಅಲ್ಲ. ಅವರ ಅಂತರಂಗ ಸದಾಕಾಲ ತುಡಿಯುತ್ತಾ ಇರುವುದು ಕಲಾವಿದರ ಅಭ್ಯುದಯಕ್ಕಾಗಿ. ಅದುವೇ ದೊಡ್ಡ ಸನ್ಮಾನ. ಸುಮಾರು 47 ವರ್ಷಗಳ ಹಿಂದೆ ನಾನು ಈ ಯಕ್ಷಗಾನ ಮಕ್ಕಳ ಮೇಳ ಸಾಲಿಗ್ರಾಮದ ಬಾಲಕಲಾವಿದನಾಗಿ ಪ್ರಪ್ರಥಮ ಬಾರಿಗೆ ಯಕ್ಷಗಾನವನ್ನು ವಿದೇಶಕ್ಕೆ ಒಯ್ದಂತಹ ಒಂದು ತಂಡದಲ್ಲಿ ನಾನೊಬ್ಬ ಕೃಷ್ಣನ ಪಾತ್ರಧಾರಿಯಾಗಿ ನಾನು ಇವತ್ತು ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ. ಈ ಒಂದು ವೇದಿಕೆಯಲ್ಲಿ ಭಾಳ ಹೆಮ್ಮೆ ಅನಿಸ್ತಾ ಇದೆ. ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ ಕಲಾರಂಗದ ಕೈಕೂಸು ಅಂತ. ಯಾಕಂದ್ರೆ ನಾನು 78ನೇ ಇಸ್ವಿಯಲ್ಲಿ ನನ್ನ 5ನೇ ಕ್ಲಾಸಲ್ಲಿದ್ದಾಗ ನಮ್ಮ ಗಿಳಿಯಾರ್ ಶಾಲೆಯಿಂದ MN ಮಧ್ಯಸ್ಥರು ಹಾಗೂ ಗೋಪಾಲ್ ಗಾಣಿಗರ, ಹೆರಂಜಾಲ್ ಗೋಪಾಲ್ ಗಾಣಿಗರ ಗರಡಿಯಲ್ಲಿ ತಯಾರಾಗಿ ರಾಣಿ ಶಿಶಿಪ್ರಭ ಎನ್ನುವಂಥ ಮಕ್ಕಳ ಮೇಳದ ಕಾಂಪಿಟೇಷನಲ್ಲಿ ನಾನು ಇಲ್ಲಿ ಪ್ರಥಮ ಕಲಾರಂಗದ ಸ್ಪರ್ಧೆಗೆ ವೇಷ ಮಾಡಿದ್ದೆ. ಅಲ್ಲಿ ನನಗೆ ಕೊಟ್ಟ ಪ್ರೋತ್ಸಾಹಕ ಬಹುಮಾನ ಇವತ್ತಿಗೂ ನಾನು ಬೆಂಗಳೂರಲ್ಲಿ ತಗೊಂಡೋಗಿ ಇಟ್ಕೊಂಡಿದ್ದೇನೆ. ಅದು ನನಗೆ ಹೆಮ್ಮೆ. ಅದು ನನಗೆ ಚಿಮ್ಮು ಹಲಗೆಯಾಗಿತ್ತು ಅಂತ ಅಂದ್ಕೊತೇನೆ. ಆ ಕಾರ್ಯಕರ್ತರು ನೋಡಿ, ಎಷ್ಟು ದೊಡ್ಡ ನಾರಾಯಣ ಹೆಗಡೆ ನನಗಿಂತ ಎಷ್ಟೋ ಹಿರಿಯರು, SV ಭಟ್ರು ನನಗಿಂತ ಎಷ್ಟೋ ಹಿರಿಯರು. ಇವರೆಲ್ಲ ಈ ಕಿರಿಯನಾದ ನನ್ನ ಮಾತಿಗೆ ಒಂದು ಬೆಲೆಯನ್ನು, ಘನತೆಯನ್ನು ಕೊಡ್ತಾರೆ ಹೇಳಿದರೆ ನನ್ನ ನಡವಳಿಕೆ ಬಹಳ ಮುಖ್ಯ. ನಾನು ತುಂಬ ಎಚ್ಚರದಲ್ಲಿರಬೇಕು. ಆ ಕಾರ್ಯಕರ್ತರಿಗೆ ನಾನು ಏನು ಮಾಡಬಹುದು? ನಾನು ತುಂಬ ದುಡಿಸಿಕೊಂಡಿದ್ದೇನೆ ಈ ಸಂಸ್ಥೆಗೋಸ್ಕರ. ನನ್ನ ಅದು ಹಠ ಇರ್ಬೋದು, ಚಟ ಇರ್ಬೋದು, ಸ್ವಭಾವ ಇರ್ಬೋದು. ನೀವು ಕೇಳಿದಿರಿ, ಕಲಾರಂಗ ಪ್ರದರ್ಶನಕ್ಕೆ ಇದ್ದ ಸಂಸ್ಥೆಯನ್ನು ಈಗ 4 ವಿಭಾಗದಲ್ಲಿ ಇದು ಕೈಯನ್ನು ಚಾಚಿದೆ. ಬೇಕಿತ್ತಾ? ಎಷ್ಟೋ ಸಲ ನನಗೆ ಅನ್ನಿಸಿತು ಬೇಕಿತ್ತಾ.
ಎಷ್ಟೋ ಜನ ಕೇಳ್ತಾರೆ, ಮುಂದೆ ಯಾರು ನೀನು ಮಾಡಿಟ್ಟಿದ್ಯಲ್ಲ, ಯಾರು ಮಾಡೋದಿದನ್ನ, ನಿನಗೆ ಚಟ ಇತ್ತು. ಆದರೆ ಇಷ್ಟವರೆಗೆ ಆದದ್ದು ಸತ್ಯ ಅಲ್ಲ. ಅಂಥ ಸಂದರ್ಭದಲ್ಲಿ ಕಾರ್ಯಕರ್ತರನ್ನು ಗುರುತಿಸುವುದು ಹೇಗೆ? ಇದೊಂದು ಅವಕಾಶ. ನನಗೆ ಗತಿಸಿ ಹೋದ ನಮ್ಮ ಕಾರ್ಯಕರ್ತರನ್ನು ಎಣಿಸುವಾಗ ಹೃದಯ ತುಂಬಿ ಬರ್ತದೆ. ಒಂದು ಅವಕಾಶ ಸಿಕ್ಕಿತಲ್ಲ, ಅವರನ್ನು ವೇದಿಕೆಯಲ್ಲಿ ಗುರುತಿಸುವ, ಸ್ವಾಮೀಜಿ ಅವರಿಂದ ಆಶೀರ್ವದಿಸುವಂಥ ಅವಕಾಶ ಪ್ರಾಪ್ತಿ ಮಾಡಿದ್ರಲ್ಲ ವಿಜಯಕುಮಾರ್ ಅಂತೇಳಿ ತುಂಬ ಸಾರ್ಥಕ್ಯದ ಭಾವ ಉಂಟಾಗಿತ್ತು.